ಕಾರ್ಕಳ ತಾಲೂಕಿನಲ್ಲಿ ಬಹುಶಃ ಇದು ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂದರ್ಭ ಮತ್ತು ಅದ್ರ ಬಗ್ಗೆ ಒಂದು ಪರಿಸ್ಥಿತಿ ಆಗ್ಬೋದೆಂಬ ಆ ಒಂದು ವಿಚಾರ ಗಮನಕ್ಕೆ ಬಂದಾಗ ಬಹುಶಃ ಇಲ್ಲಿಯ ಜಿಲ್ಲಾಧಿಕಾರಿಗಳು, ಶಾಸಕರು, ಮುಖಂಡರು, ಇನ್ನಿತರ ಅಧಿಕಾರಿಗಳ ಸಂಪರ್ಕಿಸಿ ಸರ್ವ್ ಇಂಡಿಯಾ GSI ಅವರನ್ನು ಕರೆಸಿಕೊಂಡು ಇಲ್ಲಿಯ ಎಲ್ಲ ವಿಚಾರಗಳು ನೋಡಿಕೊಂಡು ಹೋಗಿ ಅವರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಪ್ರದೇಶದಲ್ಲಿ ಆದಂಥ ಮತ್ತು ನಮಗೆ ಕಾಣುವಂಥ ಒಂದು ಅನಾಹುತ ಅದು ಯಾವ ಸರ್ಕಾರ ಇವತ್ತು ಮತ್ತು ಜಿಲ್ಲಾಡಳಿತ ನಾವೆಲ್ಲ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. ಇವತ್ತು ನಮ್ಗೆ ಕೊಟ್ಟಂಥ ಸರ್ವೆಯಲ್ಲಿ ಅದು ಅಷ್ಟು ತೊಂದರೆ ಇಲ್ಲ ಅಂತ ಹೇಳಿದರೂ ಕೂಡ ಈ ಮಳೆಗಾಲ ಮುಗಿಯೋ ತನಕ ಎಲ್ಲರಿಗೂ ಕೂಡ ಮನೆಯವರಿಗೆ ಖಂಡಿತವಾಗಿ ಒಂದು ಭಯ ಇದ್ದೇ ಇರ್ತದೆ. ಪ್ರಕೃತಿ ವಿಕೋಪ ನಮ್ಮ ಕೈಯಲ್ಲ, ವಿಕೋಪ ನಮ್ಮ ಕೈಯಲ್ಲಿ, ದೇವರ ಕೈಯಲ್ಲಿ ಇರುವಂಥದ್ದು. ಅದು ಆಗಬಾರ್ದಂತೇಳಿ ನಮ್ಮ ಇವತ್ತು ಪ್ರಾರ್ಥನೆ. ಆದರೆ ನಮಗೆ ಇವತ್ತು ದೇವರು ನಮ್ಮ ಕಣ್ಣ ಮುಂದೆ ಕಾಣಿಸಿದಾಗ ನಾವು ಜಾಗೃತರಾಗಿರುವುದು ಪ್ರತಿಯೊಬ್ಬರ ಇವತ್ತು ಕರ್ತವ್ಯ. ಅದಕ್ಕಾಗಿ ನಾವು ಇವತ್ತು ನಾನಿರಲಿ, ಶಾಸಕರಿರಲಿ, ನಮ್ಮ ಜಿಲ್ಲಾಧಿಕಾರಿ ಇರಲಿ, ಆಮೇಲೆ ಮುಖಂಡರೆಲ್ಲ ಕೂಡ ನಾವು ಬಂದ ಉದ್ದೇಶ ಏನಿದೆ, ಈ ಜನರ ಜೊತೆ ನಾವು ಹೇಗೆ ಇರಬಹುದು ಅಂತ ಹೇಳಿಕೊಂಡು ಅದಕ್ಕೆ ನಾವೀಗ ನೋಡಿದ್ದೇವೆ. ಈಗ ಭಾಳಷ್ಟು ಹತ್ತಿರದ ಮತ್ತು 2 ಮನೆಗಳು ಏನಿದೆಯಾ ಅವರನ್ನು ಇವತ್ತು ಅವರು ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಅವ್ರಿಗೇನು ಸಹಾಯ ಮಾಡಬೇಕು ಮತ್ತು ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಹೇಗೆ ಮಾಡ್ಬೋದು ಅಂತ ನಾವು ಚರ್ಚೆ ಮಾಡಿ ಅವರಿಗೆ ನಮ್ಮ ಸಹಕಾರ ಕೊಡೋ ಕೆಲಸ ಖಂಡಿತವಾಗಿ ಇವತ್ತು ಮಾಡ್ತೇವೆ. ಅವ್ರಿಗೆ ನಮ್ಮ ಕೂಡ ಇನ್ನೊಂದು 2 ತಿಂಗಳು ಅವರೆಲ್ಲರೂ ಕೂಡ ನೆಮ್ಮದಿಯಿಂದ, ಸಂತೋಷದಿಂದ ಮತ್ತು ನಿರ್ಭಯವಾಗಿ ಅವರು, ಅವರ ಮಕ್ಕಳು, ಕುಟುಂಬಸ್ಥರು ಸಂತೋಷದ ಕಾಲ ಕಲಿಯಬೇಕೆಂಬ ನಮ್ಮ ಇಚ್ಛೆ. ಆ ವ್ಯವಸ್ಥೆ ನಾವು ಖಂಡಿತವಾಗಿ ನಾವು ಚರ್ಚೆ ಮಾಡಿ ನಾವು ಮಾಡ್ತೇವೆ. ಅಲ್ಲ, ಈಗ ಇಲ್ಲಿ ಗುಡ್ಡ ಕುಸಿಯುವ ಭೀತಿ ಇನ್ನೂ ಸಹ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ನೋಡಿದ್ರೆ ಸುಮಾರು ಒಂದು 5 ಫೀಟ್ ತನಕ ಕಣಿವೆ ಬಂದು ಬಿದ್ದಿದೆ ಅಲ್ಲಿ ಮೇಲೆ ನೀವು ಹೋದ್ರೆ. ಹೌದು. ಸೊ ಅದು ಗುಡ್ಡ ಕುಸಿಯುವ ಸಾಧ್ಯತೆ ಇನ್ನೂ ಸಹ ಇದೆ ಅಂತ ಇದ್ರಲ್ಲಿ ಈಗ ನಿಮ್ಮ ಇದು ಏನ್ ಮಾಡ್ತದೆ, ಅದಕ್ಕೆ ಮುಂಜಾಗ್ರತೆ ಕ್ರಮ ಏನ್ ತಗೊಳುತ್ತೆ? ಮುಂಜಾಗ್ರತೆ ಕ್ರಮ ಅದನ್ನು ಈಗ ಅಲ್ಲಿ ಮುಟ್ಲಿ ಮಳೆಗಾಲ ಮಳೆ ನಿಲ್ಲುವ ತನಕ ಅಲ್ಲಿ ಇರುವಂತ ಗುಡ್ಡ ಮುಟ್ಲಿಕ್ಕೆ ಗೊತ್ತಿಲ್ಲ. ಹೌದು, ಆಗುದಿಲ್ಲ. ಅದಕ್ಕಾಗಿ ಇಲ್ಲಿ ಹತ್ತಿರದ 2 ಮನೆ ಇವತ್ತು ನಮ್ಗೆ ಬೇರೆ ಕಡೆ ನಾವು ಹೆದರಿಕೆಯಿಂದ ಇದ್ದೇವೆ, ನಾವು ಸ್ಥಳಾಂತರ ಮಾಡಿ ನಾವು ಕೇಳಿದ್ದೇವೆ. ಅದಕ್ಕೆ ನಾವು ಕೂತ್ಕೊಂಡು ಆ ಸ್ಥಳಾಂತರ ಮಾಡುವ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೆ ನಾವು ಸರ್ಕಾರ ಮುಖಾಂತರ ಸಹಾಯವನ್ನು ಕೂಡ ಮಾಡ್ತೇವೆ. ಸರ್, ಈಗ ಕೇರಳದಲ್ಲಿ ನಿರಂತರವಾಗಿ ಈ ತರ ಭೂಕುಸಿತ ಆಗ್ತದೆ, ಅಲ್ಲಿ ಮಣ್ಣು ತೆಗೆಯುವುದಕ್ಕೆಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಆತರ ಏನಾದ್ರೂ ಇದೆ? ಇಲ್ಲಿ ಅವ್ಯಾತಕವಾಗಿ ಮಣ್ಣು ತೆಗೆಯುವ ಕಾರ್ಯ ನಡೆಯುತ್ತದೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ. ಇಲ್ಲಿ ಏನು ಮಣ್ಣು ತೆಗೆದದ್ದು ಕಾಣುವುದಿಲ್ಲ ಈ ಒಂದು ಊರಲ್ಲಿ, ಬೇರೆಯವರಲ್ಲಿ ಆಗ್ಲೂ ಇಲ್ಲ. ಆದಲ್ಲಿ ಮಾತ್ರ ಮಣ್ಣು ತೆಗೆಯಲಿಕ್ಕೆ ವ್ಯತ್ಯಾಸ ಇಲ್ಲ. ಈಗ ಇಲ್ಲಿಯ ಪರಿಸ್ಥಿತಿ ನಾವು ಇವತ್ತು ನೋಡುವಂಥದ್ದು. ನೀವೀಗ ಅಲ್ಲೆಲ್ಲ ಆಗಿದೆ, ಒಂದು ಸಮತಟ್ಟು ಮಾಡುವಾಗ, ಮನೆ ಕಟ್ಟುವಾಗ, ಬಿಲ್ಡಿಂಗ್ ಕಟ್ಟುವಾಗ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಇರಬೇಕು. ಮೇಲೆ ಕಟ್ಟುವಾಗ ಕೆಳಗಿನವ್ರ ಕಾಳಜಿ ಬೇಕು, ಕೆಳಗೆ ಮನೆ ಕಟ್ಟುವಾಗ ಮೇಲೆ ಇದ್ದಾರಂತ ಒಂದು ಭಾವನೆ ಬೇಕು. ಅದಕ್ಕೇನು ರೂಲ್ಸ್ ಮಾಡಿದಂತ ಅವ್ರು ಕೇಳ್ತಾ ಇದ್ದೀರಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ.